ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೇನು, ಮತ್ತು ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಅಂದ್ರೇನು, ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೇನು, ಮತ್ತು ಇದರ ಕಂಪ್ಲೀಟ್ ಡಿಫ್ರೆನ್ಸಸ್ಸು ಏನಿರುತ್ತೆ, ಮತ್ತು ಈ ಮೂವರಲ್ಲಿ ಯಾವುದು ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದಾಗ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಮೂರು ಡಿಫ್ರೆಂಟ್ ಫಂಡ್ಗಳ ಬಗ್ಗೆ. ಫಸ್ಟ್ ತಿಳ್ಕೊಳ್ಳೋಣ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು ಅಂತ. ನೀವು ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು, ನೀವು ಯಾವುದೇ ಜಾಗದಲ್ಲಿ ಕೆಲಸ ಮಾಡಿದ್ರು ನೀವು ಆ ಕಂಪ್ನಿಯಲ್ಲಿ ನೀವು ಒಂದು ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ಓಪನ್ ಮಾಡಿಕೊಂಡು ನಿಮಗೆ ಬರುವ ಸ್ಯಾಲ್ರಿಯಲ್ಲಿ DA ಇರ್ಬೋದು, ಬೇಸಿಕ್ ಇರ್ಬೋದು, ಆ ಅಮೌಂಟಿಂದ 12% ಹಣನ ನೀವು ಮ್ಯಾಂಡೇಟ್ರಿಯಾಗಿ ನೀವು ಈ EPF ಅಕೌಂಟ್ಗೆ ಇಡಬೇಕಾಗುತ್ತೆ. ಅದೇ ರೀತಿಯ 12% ಕಾಂಟ್ರಿಬ್ಯೂಷನ್ ಕೂಡ ನಿಮ್ಮ ಕಂಪ್ನಿ ಇಲ್ಲಾಂದರೆ ನಿಮ್ಮ ಆರ್ಗನೈಸೇಷನ್ನು ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗೆ ಹಾಕ್ತಾರೆ. ಆಮೇಲಾಗಿ ಈ EPF ಹಣ ನಿಮ್ಗೆ ಯಾವಾಗ ಕೊಡ್ತಾರೆ ಆ ಕಂಪ್ನಿಯವರು ಅಂದರೆ, ಆ ಕಂಪ್ನಿಯಲ್ಲಿ ಮಿನಿಮಮ್ ಒಂದು 20 ಜನ ಕೆಲಸ ಮಾಡ್ತಾ ಇರಬೇಕು. ಮತ್ತು ನಿಮ್ಮ ಬೇಸಿಕ್ ಸ್ಯಾಲ್ರಿ 6,291 ರೂಪಾಯಿಗಳು ಮಿನಿಮಮ್ ಆಗಿರಬೇಕು. ನಿಮಗೆ ಈ ರೀತಿಯ ಮಿನಿಮಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಮೀಟ್ ಆಗಿದ್ರೆ ನಿಮಗೂ ಕೂಡ EPF ಹಣ ಗ್ಯಾರಂಟಿಯಾಗಿ ಸಿಗಲೇಬೇಕು. ನೀವು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ನೀವು ಒಂದು ಕಂಪ್ನಿಯಲ್ಲಿ ಓಪನ್ ಮಾಡಿ ಇನ್ನೊಂದು ಕಂಪ್ನಿಗೆ ನೀವು ಮೂವ್ ಆದಾಗ, ಇಲ್ಲಾಂದರೆ ಇನ್ನೊಂದು ಕಂಪ್ನಿಗೆ ನೀವು ಜಾಯ್ನ್ ಆದಾಗ ನೀವು ಮತ್ತೊಂದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಕೌಂಟ್ನ ನೀವೇನು ಓಪನ್ ಮಾಡೋ ನೆಸೆಸರಿ ಇಲ್ಲ. ಅದೇ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಕೌಂಟ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ಸೆಂಟ್ರಲ್ ಗೌರ್ಮೆಂಟರು ಮ್ಯಾನೇಜ್ ಮಾಡ್ತಾರೆ. ಆದ್ದರಿಂದ ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡು ತುಂಬ ಸೇಫ್ ಆಗಿರುವ ಇನ್ವೆಸ್ಟ್ಮೆಂಟು ಕೂಡ. ಮತ್ತು ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಅಂದರೆ ಏನು ಅಂದರೆ, ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಅಂದರೆ ಇದು ಸ್ವಯಂ ಪ್ರೇರಿತವಾಗಿ ವಾಲಂಟ್ರಿಯಾಗಿ ನಮ್ಮಲ್ಲಿರುವ ಹಣ, ನಮ್ಮಲ್ಲಿ ಬೇಸಿಕ್ ಏನು ಹಣ ಬರುತ್ತೋ ಇಲ್ಲಾಂದರೆ DAL ಏನು ಬರುತ್ತೋ, ಅವರು ಏನು 12% ಕೊಡ್ತಿದ್ದಾರೋ, ನಾವು ಏನು 12% ಹಣ ಹಾಕ್ತಾಯಿದ್ದೀರೋ ಅದು ಬಿಟ್ಟು ಕೂಡ ನಮ್ಮಲ್ಲಿ ಮತ್ತೆ ಎಕ್ಸಸ್ ಹಣ ಇದೆ, ನಾವು ಅದರಲ್ಲಿ ಹಣನ ಜೋಡಿಸ್ಬೋದು ಅನ್ನೋದಕ್ಕೆ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಅಂತಾರೆ. ನೀವು ಇಲ್ಲಿ ಮ್ಯಾಕ್ಸಿಮಮ್ 100%ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮ DA ಪ್ಲಸ್ ಬೇಸಿಕ್ ಸ್ಯಾಲರಿ ಎರಡೂ ಸೇರಿಕೊಂಡು ಅದರ ಟೋಟಲ್ 100% ಏನಿದೆಯೋ ಈ 100% ಕೂಡ ನೀವು ವಾಲಂಟ್ರಿ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. EPFಗೆ ಏನು ಬಡ್ಡಿ ಸಿಗುತ್ತೋ ಅದೇ ಬಡ್ಡಿ ನಿಮಗೆ ವಾಲಂಟ್ರಿ ಪ್ರಾವಿಡೆಂಟ್ ಫಂಡಲ್ಲೂ ಕೂಡ ನಿಮಗೆ ಸಿಗುತ್ತೆ. ಮೂರನೇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಏನು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ನಾರ್ಮಲ್ ಈಗೆಲ್ಲ ಏನು ತಿಳ್ಕೊಂಡ್ವಿ, ಒಂದು ಕಡೆ ಕೆಲಸ ಮಾಡ್ತಿದ್ದಾಗ ಅವರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ನ ಓಪನ್ ಮಾಡ್ಕೊಳ್ಬೋದು. ಕೆಲವರು ಅನ್ಆರ್ಗನೈಸೇಷನ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾವುದೇ ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ದೊಡ್ಡ ಆರ್ಗನೈಸೇಷನಲ್ಲಿ ಕೆಲಸ ಮಾಡದಿರ್ಬೋದು, ಇಲ್ಲಾಂದರೆ 20 ಜನಕ್ಕಿಂತ ಕಡಿಮೆ ಇರುವ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಆಗ ಅವರು ಕೂಡ ಅವರ ಭವಿಷ್ಯನ ರೂಪಿಸ್ಕೊಳ್ಬೇಕಂದ್ರೆ ಅವರು ಕೂಡ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಓಪನ್ ಮಾಡ್ಕೊಳ್ಬೋದು. ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಓಪನ್ ಮಾಡಿಕೊಂಡು ಅವರು ಪ್ರತಿ ತಿಂಗಳು ಸ್ವಲ್ಪ ಮೊತ್ತದ ಹಣನ ಅವರು ಡಿಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರ ಭವಿಷ್ಯ, ಅವರ ರಿಟೈರ್ಮೆಂಟ್ ಲೈಫು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಕೂಡ ಗೌರ್ಮೆಂಟ್ ಅವರೇ ಮ್ಯಾನೇಜ್ ಮಾಡೋದ್ರಿಂದ ಈ ಹಣನೂ ಕೂಡ ಸಾಕಷ್ಟು ರೀತಿಯಲ್ಲಿ ಸೇಫ್ ಆಗಿರುತ್ತೆ. EPF ಬಂದ್ಬಿಟ್ಟು ಯಾರು ಎಂಪ್ಲಾಯ್ ಆಗಿರ್ತಾರೋ, ಯಾರು ಯಾವುದೋ ಒಂದು ಕಂಪ್ನಿ ಇರ್ಬೋದು, ಯಾವುದೋ ಒಂದು ಆರ್ಗನೈಸೇಷನ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಪ್ರೈವೇಟ್ ಆರ್ಗನೈಸೇಷನ್ ಎಂಪ್ಲಾಯ್ ಇರ್ಬೋದು, ಯಾವುದೇ ಆರ್ಗನೈಸೇಷನ್ ಕೆಲಸ ಮಾಡ್ತಿದ್ದವರು ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಇಲ್ಲಾಂದರೆ EPF ಫಂಡ್ ಇರ್ಬೋದು, ಅವರು ಖಂಡಿತವಾಗಿ ಓಪನ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ PPFನೂ ಕೂಡ ಯಾವುದೇ ಭಾರತೀಯ ಪ್ರಜೆ ಖಂಡಿತವಾಗಿ ಆ ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಎಕ್ಸೆಪ್ಟ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯಾ NRIಗಳು ಈ ಅಕೌಂಟ್ನ ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಈ ಮೂರರಲ್ಲಿ ಯಾವ ಬಡ್ಡಿ ಜಾಸ್ತಿ ಅಂದರೆ, ನಾರ್ಮಲಾಗಿ EPFಲ್ಲಿ ಏನು ಬಡ್ಡಿ ಬರುತ್ತೋ ಅದೇ VPFಲ್ಲೂ ಬರುತ್ತೆ. ವಾಲಂಟರಿ ಪ್ರಾವಿಡೆಂಟ್ ಫಂಡಲ್ಲೂ ಅದೇ ಇಂಟ್ರೆಸ್ಟ್ ರೇಟ್ ಬರುತ್ತೆ. ಆದರೆ PPFಲ್ಲಿ ಡಿಫ್ರೆಂಟ್ ಇಂಟ್ರೆಸ್ಟ್ ರೇಟ್ ಬರುತ್ತೆ. ಈಗಿನ ಕರೆಂಟ್ ಸಿಚುಯೇಷನಲ್ಲಿ ನಿಮಗೆ 8.25% ಪರ್ ಆನಮ್ ಬಡ್ಡಿ ಬರುತ್ತೆ EPF ಮತ್ತು VPF ಅಕೌಂಟ್ಗಳಲ್ಲಿ. ನಿಮಗೆ PPFಲ್ಲಿ ಜಸ್ಟ್ 7.1% ಪರ್ ಆನಮ್ ಸಿಗುತ್ತೆ. ನಿಮ್ಗೆ ಅರ್ಥ ಆಗಿರ್ಬೋದು, ಈಗ ಸುಮಾರು 1.25% ಜಾಸ್ತಿ ಅಮೌಂಟು ನೀವು EPF ಇಲ್ಲಾಂದರೆ VPFಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಜಾಸ್ತಿ ಸಿಗುತ್ತೆ. ಆದ್ದರಿಂದ
ನಿಮ್ಮಲ್ಲಿ ಏನಾದರೂ ಎಕ್ಸಸ್ ಅಮೌಂಟ್ ಇದ್ದರೆ ನೀವು ಆ ಅಮೌಂಟ್ ನಮಗೆ ನೆಸೆಸರಿ ಇಲ್ಲ, ಇಮಿಡಿಯೇಟಾಗಿ ನೆಸೆಸರಿ ಇಲ್ಲ, ನಾವು ಲಾಂಗ್ ಟರ್ಮಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಮಾಡ್ಕೊಳ್ಬೇಕು ಅಂದಾಗ ಸೇಫಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಾವು ಈ ವಾಲಂಟರಿ ಫಂಡಲ್ಲಿ ನಾವು ಎಕ್ಸಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕಂದರೆ ವಾಲಂಟರಿ ಫಂಡಲ್ಲಿ ಎಕ್ಸಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸುಮಾರು 8.1% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಪ್ಲಸ್ ಇದು ನಿಮಗೆ ನೀವು ವಿಡ್ರಾಲ್ ಮಾಡೋ ಟೈಮಲ್ಲೂ ಕೂಡ, ನೀವು ರಿಟೈರ್ ಟೈಮಲ್ಲಿ ವಿಡ್ರಾಲ್ ಮಾಡೋದ್ರಿಂದ ಆಗಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಇದರಿಂದ ಸಿಗುತ್ತೆ. ಅದೇ ರೀತಿಯಲ್ಲಿ PPF ಅಲ್ಲಿ 15 ವರ್ಷ ಆಗೋದ್ಮೇಲೆ ನೀವು ಆ ಅಮೌಂಟ್ನ ಕಂಪ್ಲೀಟಾಗಿ ವಿಡ್ರಾ ಮಾಡ್ಕೋಬೋದು. ಆ ವಿಡ್ರಾ ಮಾಡೋ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕೂಡ ಬೀಳೋದಿಲ್ಲ. ನೀವು ಒಂದು EPF ಇರ್ಬೋದು, VPFನ ಒಂದು ಕಂಪ್ನಿಯಲ್ಲಿ ನೀವು ಕಂಟಿನ್ಯೂಸ್ ಆಗಿ 5 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿ, ಇನ್ ಕೇಸ್ ಏನಾದರೂ ಕೆಲಸ ಹೋಗಿರ್ಬೋದು, ಇಲ್ಲಾಂದರೆ ಒಂದು ಕಂಪ್ನಿ ರಿಸೈನ್ ಮಾಡಿದರೆ ನೀವು ಆಗಲೂ ಕೂಡ ಕಂಪ್ಲೀಟಾಗಿ ಹಣನ ವಿಡ್ರಾ ಮಾಡ್ಬೋದು, ಯಾವುದೇ ಟ್ಯಾಕ್ಸ್ ಇಲ್ದ್ರೂ ಕೂಡ. PF ಮತ್ತು VPF ಅಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪಾರ್ಷಿಯಲ್ ವಿಡ್ರಾಲ್ನ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ PPF ಅಲ್ಲೂ ಕೂಡ 6 ವರ್ಷ ಆಗೋದ್ಮೇಲೆ ನೀವು ಪಾರ್ಷಿಯಲ್ ಆಗಿ ಹಣನ ವಿಡ್ರಾ ಮಾಡ್ಕೊಳ್ಬೋದು. ನಾನು ನಿಮಗೆ ಸೆಪರೇಟಾಗಿ ವಿಡಿಯೋ ಮಾಡ್ತೀನಿ. EPF ಅಲ್ಲಿ ಮತ್ತು VPF ಅಲ್ಲಿ ನಾವು ಒಂದು ಪಾರ್ಷಿಯಲ್ ಆಗಿ ವಿಡ್ರಾ ಮಾಡೋದು, ಇಲ್ಲಾಂದರೆ ನಾನಾ ಪರ್ಪಸ್ಗೋಸ್ಕರ ವಿಡ್ರಾ ಮಾಡಬೇಕಂದ್ರೆ ಯಾವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಯಾವುದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಾವು ಫಾಲೋ ಮಾಡಬೇಕು ಅನ್ನೋದಕ್ಕೆ ನಾನು ಡಿಫ್ರೆಂಟಾಗಿ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಅಟ್ಲೀಸ್ಟ್ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು, EPFಗೂ VPFಗೂ PPFಗೂ ಏನು ಡಿಫ್ರೆನ್ಸು, ಏನು ಬೆನಿಫಿಟ್ಟು, ಯಾವುದರಲ್ಲಿ ನಾವು ಹಣನ ಹಾಕಿದಾಗ ನಮಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಅನ್ನೋ ಕ್ಲಾರಿಟಿ ಈಗ ನಿಮಗೆ ಸಿಕ್ಕಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ.